ಮೈಸೂರು ಟಾರ್ಗೆಟ್ ಮಾಡಿದ ಬಿಜೆಪಿಗೆ ದಶಪಥ ಉದ್ಘಾಟಿಸಿ ಬೀಗ್ತಾಯಿತು. ಆದ್ರೆ ಇವತ್ತು ಅದೇ ದಶಪಥ ರಸ್ತೆಯಲ್ಲಿ ಆಗ್ತಾ ಇರೋ ವಸೂಲಿ ಬಿಜೆಪಿಗೆ ಮಗ್ಗುಲ ಮುಳ್ಳಾಗ್ತಾ ಇದೆ. ಟೋಲ್ ವಸೂಲಿ ಮೊದಲ ದಿನ ಏನೆಲ್ಲ ಆಯ್ತು ತೋರಿಸ್ತೀವಿ ನೋಡಿ. ಮೊನ್ನೆ ಮೋದಿಯವರು ಬಂದು ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಉದ್ಘಾಟಿಸಿ ಹೋದ್ರು. ನಿನ್ನೆ ರಾತ್ರೋರಾತ್ರಿ ಟೋಲ್ ವಸೂಲಿ ಆದೇಶ ಹೊರಬಿತ್ತು. ಇವತ್ತು ಬೆಳಗ್ಗೆಯಿಂದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಟೋಲ್ ಸಂಗ್ರಹ ಆಗ್ತಿದೆ. ಆದ್ರೆ ಟೋಲ್ ಸಂಗ್ರಹಿಸ್ತಾ ಇಲ್ಲ. ಹೆದ್ದಾರಿ ಪ್ರಾಧಿಕಾರದವರು ವಸೂಲಿಗೆ ಇಳಿದಿದ್ದಾರೆ. ಇದಕ್ಕೆ ಸಾಕ್ಷಿ ಇವತ್ತಿನ ಘಟನೆಗಳು. ದಶಪಥ ಟೋಲ್ನಲ್ಲಿ ಬೆಳಗ್ಗೆ 8 ಗಂಟೆಗೆ ಹಣ ಸಂಗ್ರಹಕ್ಕೆ ಸಿಬ್ಬಂದಿ ಮುಂದಾದ್ರು. ಆಗ ಕನ್ನಡಪರ ಸಂಘಟನೆಯವರು ಅಡ್ಡಿಪಡಿಸಿದ್ರು, ಪ್ರತಿಭಟನೆ ಮಾಡಿದ್ರು. ಪೊಲೀಸರು ಎಲ್ಲರನ್ನ ಎಳ್ಕೊಂಡು ಹೋದ್ರು. ಬಸ್ಸಿಗೆ ಕುರಿ ತುಂಬದಂಗೆ ತುಂಬಿದ್ರು. ಪೊಲೀಸ್ ಭದ್ರತೆಯಲ್ಲಿ ಟೋಲ್ ವಸೂಲಿ ಶುರುವಾಯಿತು. ಆಗ ಕಾಂಗ್ರೆಸ್ ಕಾರ್ಯಕರ್ತರು ಬಂದ್ರು, ಪ್ರತಿಭಟನೆ ಮಾಡಿದ್ರು. ಅವರನ್ನೂ ಎತ್ತಾಕೊಂಡು ಹೋದ್ರು. ಟೋಲ್ ಸಂಗ್ರಹ ಶುರುವಾಯಿತು. ಆದ್ರೆ ಮೈಸೂರಿಗೂ ಅದೇ ದರ, ರಾಮನಗರಕ್ಕೂ ಅದೇ ದರ, 3 ಕಿಲೋಮೀಟರ್ ದೂರದ ಬಿಡದಿಗೂ ಅದೇ ದರ. ಶುರುವಾಯಿತು ನೋಡಿ ವಾಹನ ಸವಾರರ ಸಿಟ್ಟು. ಎಲ್ಲ ತೆರಿಗೆ 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 ಅನ್ಕೊಂಡು ಗಾಡಿ ತಿರುಗಾಡಿ ತೆರಿಗೆ, ಎಲ್ಲದಕ್ಕೂ ತೆರಿಗೆ, ನಾವು ಅನ್ನ ತಿನ್ನಕ್ಕೂ ತೆರಿಗೆ. ಇಲ್ಲಿ ರಾಮನಗರ್ಗೆ ಯಾವನ್ರಿ 130 ರೂಪಾಯಿ ಕೊಡ್ತಾನೆ, ಎಲ್ಲ ತಲೆ ಹಿಡಿಬೇಕಷ್ಟೇ. ಇವ್ರು ಸೈಕಲ್ಗೆ ಬೇಕಾದ್ರೆ ಚಾರ್ಜ್ ಹಾಕ್ತಾರೆ ಅಂತ ನನ್ನ ಮಕ್ಳು. ಇವ್ರು ಸರ್ಕಾರ, ಇವರು ನಡ್ಕೊಂಡ್ ತಿರುಗಾಡುವಂಗಿಲ್ಲ, ನಾವು ಕಾರಲ್ಲೂ ತಿರುಗಾಡುವಂಗಿಲ್ಲ. ನಾವು ದುಡ್ದೆಲ್ಲ ಇವ್ರ ಮನೆ ಉಕ್ಕಿ ಇವ್ರ ಮನೆಗಳು ಉದಾರ ಮಾಡ್ಬೇಕು. ಹೋಗುವಾಗ ನೋಡಿದ್ರೆ 135 ರೂಪೀಸ್ ತಗೊಳ್ಳೋದ್ ಮುಂಚೆ ಇವ್ರು ಡಬಲ್ ಟ್ಯಾಕ್ಸ್ ತಗೊಳ್ತಾ ಇದೆ ಅಂದ್ರೆ ಯಾವ ರೀತಿ ಲೆಕ್ಕಾಚಾರ ಕೇಳುವಾಗ ಇಲ್ಲ ಇದು ಆಲ್ ಓವರ್ ಇಂಡಿಯಾ ಫೈನ್ ಹಾಕೋದು. ಸರ್ವಿಸ್ ಒಡೆ ಇಲ್ಲ, ಇಲ್ಲೋ ನೀವು ಯಾಕೆ ಈಗ ಇದು ಮಾಡ್ತಾ ಇದ್ರೆ ಅದು ನಿಜಾಗ್ಲೂ ಅದು ಅರ್ಥಪೂರ್ಣ ಇಲ್ಲ. ಬೋರ್ಡ್ ಹಾಕಿದ್ರೆ ಏನೋ ನೋಡ್ಬಿಟ್ಟಾರ ಸರ್ವಿಸ್ ರೋಡ್ ಅಲ್ಲಿ ಬರ್ಬೋದಾಯ್ತು. ಸಡನ್ ಆಗಿ ಏಕಾಏಕಿ ಸ್ಟಾರ್ಟ್ ಮಾಡಿದ್ದಾರೆ. 440 ರೂಪಾಯಿ ಕಟ್ಬೇಕಂತೆ. ಇಲ್ಲೇ ಬಿಡದಿ 3 ಕಿಲೋಮೀಟರ್ ಹೋದ್ರೆ ಬಿಡದಿ ಸಿಗುತ್ತೆ. 3 ಕಿಲೋಮೀಟರ್ಗೆಲ್ಲ 440 ರೂಪಾಯಿ ಕಟ್ಟಾಗುತ್ತೆ ಸರ್. ಪಾಸ್ ಇಶ್ಯೂ ಮಾಡಿದ್ರಲ್ಲ, ನಮಗೆ ನೆನ್ನೆ ನೋಟಿಫಿಕೇಶನ್ ಕೊಡಬೇಕಾಗಿತ್ತು. ಟೋಲ್ ಕಟ್ ನಮಗೆ ಸರ್ವಿಸ್ ರೋಡ್ ಕರೆಕ್ಟ್ ಆಗಿ ಮಾಡ್ಕೊಡ್ಬೇಕಾಗಿತ್ತು ಸರ್. ಎಲ್ಲರೂ ಟೋಲ್ ಅಲ್ಲೇ ಬರಬೇಕು. ಯಾಕೆ ಕೊಡಬೇಕು? ಸರ್ವಿಸ್ ರೋಡ್ ಕೊಡಿ, ಸರ್ವಿಸ್ ರೋಡ್ ನಾವು ಹೋಗ್ತೀವಿ. 270 ರೂಪಾಯಿ ಕೊಟ್ರೆ ನಾವೇನ್ ಮಾಡೋದು? ಹೇಳ್ತಾರೆ ರಾಮನಗರ ನಮ್ದು ಇದು ಭಾರತದ ಅಧ್ಯಾಯ. ಇದು ಒಂದು ಆಳಿಗೆ 500 ರೂಪಾಯಿ ಕೊಟ್ಟರೆ ಬರ್ತಾನೆ, 275 ರೂಪಾಯಿ ಕೊಟ್ಟರೆ ಒಂದು ಆಳಿಗೆ ಸಂಜೆ ಗಂಟೆ ಕೆಲಸ ಮಾಡ್ತಾನೆ. ಒಂದು ಸೆಕೆಂಡ್ಗೆ 270 ರೂಪಾಯಿ ಹೇಳ್ತಿರೋದು. ಟೋಲ್ ಸಂಗ್ರಹದ ಹೆಸರಲ್ಲಿ ಹಗಲು ದರೋಡೆಗೆ ಪೊಲೀಸರ ಭದ್ರತೆಯೇ ಇತ್ತು. ಇದನ್ನೆಲ್ಲ ವರದಿ ಮಾಡ್ತಿದ್ದ ಮಾಧ್ಯಮದವರ ಮೇಲೆ ಟೋಲ್ ಸಿಬ್ಬಂದಿ ರೌಡಿಗಳಂತೆ ವರ್ತಿಸಿದ್ರು. ಪುಡಿ ರೌಡಿಗಳಿಗೆ ಪೊಲೀಸರ ಬೆಂಬಲ ಬೇರೆ. ಇದೆಲ್ಲ ಹಾಳಾಗೋಗ್ಲಿ, ಟೋಲ್ನಲ್ಲಿ ನೆಟ್ಗೆ ಫಾಸ್ಟ್ಯಾಗ್ ವರ್ಕ್ ಆಗ್ತಿಲ್ಲ. ಟೋಲ್ ಗೇಟ್ ಕಂಬಿಗಳು ಸಿಕ್ಕ ವಾಹನ ಮೇಲೆ ಬಿದ್ದು ಕಾರಿನ ಗಾಜುಗಳು, ಲಗೇಜ್ ಟೆಂಪೋಗಳು ಜಖಮಾದವು. ವಾಹನ ಸವಾರರಂತೂ ಕಾರನ್ನೇ ನಿಲ್ಲಿಸಿ ಥೂ ಛೀ ಅಂತ ಬೈದಿದ್ದೇ ಬೈದಿದ್ದು. ಟೋಲ್ ಗೇಟ್ ಕಂಬಿಗಳನ್ನೇ ಮುರಿದು ಕೆಲವು ವಾಹನಗಳನ್ನ ಪೊಲೀಸರು ಬಿಟ್ಟು ಕಳಿಸಿದ್ರು. ಇದಕ್ಕಿಂತ ದುರಂತ ಅಂದ್ರೆ ಸಂಸದ ಪ್ರತಾಪ್ ಸಿಂಹ ಬೈಕ್ಗಳಿಗೆ ಹೈವೇಯಲ್ಲಿ ಅವಕಾಶ ಇಲ್ಲ ಅಂದ್ರು. ಆದ್ರಿವತ್ತು ಸರ್ವಿಸ್ ರಸ್ತೆ ಕೊಡದೆ ಹೈವೇಯಲ್ಲಿ ಬೈಕ್ಗಳನ್ನ ಬಿಡ್ತಿದ್ರು. ಜನರಿಗೆ ತೊಂದರೆ ಆಗ್ತಿದೆ ಅನ್ನೋ ಡಿಕೆ ಶಿವಕುಮಾರ್ ಅವರು ಫಾಸ್ಟ್ಯಾಗ್ ಇಲ್ಲದೆ ಡಬಲ್ ಟೋಲ್ ಹಣ ಕಟ್ಟಿದ್ರು. ಮೈಸೂರು ಬೆಂಗಳೂರು ಟೋಲು ನಮಗೆಲ್ಲ ಮಾರಕ. ಟೋಲ್ ಮಾಡಬಾರ್ದು. ಯಾವ ಟೋಲ್ ಮಾಡಬೇಕು ಎಲ್ಲ ಕೆಲಸ ಆದ್ಮೇಲೆ ರೋಡೇ ರೆಡಿ ಆಗಲಿಲ್ಲ. ಯಾವ ಟೋಲು ರೋಡೆಲ್ಲ ರೆಡಿ ಆಯ್ತು. ಸರ್ವಿಸ್ ರಸ್ತೆ ನೀಡದೆ ಟೋಲ್ ವಸೂಲಿ ಆಗ್ತಿದೆ. ಆದ್ರೂ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳು ಸಾಮ್ರಾಟ್ ಅಶೋಕ್ ನಮ್ಮ ಸರ್ಕಾರದ ಹೆಮ್ಮೆಯ ಕೊಡುಗೆ ಅಂದ್ರು. ನ್ಯಾಷನಲ್ ಹೈವೇದವ್ರಿಗೆ ಈಗಾಗಲೇ ಹೇಳಿದ್ದೀನಿ, ಅವೆಲ್ಲ ವಿವರಗಳನ್ನು ಕೊಡಿ. ಪ್ರತಿ ಬಾರಿ ಟೋಲ್ ಪ್ರಾರಂಭದಾಗ ಈ ಥರ ಇದ್ದೇ ಇರ್ತದೆ. ಅದರ ಎಲ್ಲ ವಿಚಾರಗಳನ್ನು ಜನರಿಗೆ ಹೇಳಿ ಸಮಾಧಾನ ಮಾಡೋದಕ್ಕೆ ನ್ಯಾಷನಲ್ ಹೈವೇ ಅಥಾರಿಟಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ದೇಶದಲ್ಲಿರೋ ಎಲ್ಲ ರಸ್ತೆಗಳು ಟೋಲ್ ರಸ್ತೆಗಳೇ ಇರೋದು. ಅದಕ್ಕೆ ಯಾಕೆ ಪ್ರತಿಭಟನೆ ಮಾಡಲಿಲ್ಲ? ಏರ್ಪೋರ್ಟ್ಗೆ ಹೋಗೋದು ಟೋಲ್ ರಸ್ತೆನೆ, ಚೆನ್ನೈಗೆ ಹೋಗೋದು ಟೋಲ್ ರಸ್ತೆನೆ, ತುಮಕೂರ್ಗೆ ಹೋಗೋದು ಟೋಲ್ ರಸ್ತೆನೆ, ಎಲ್ಲ ರಾಜಕೀಯ. ಸರ್ವಿಸ್ ರಸ್ತೆ ಮಾಡಿಲ್ಲ, ದಶಪಥ ಕಂಪ್ಲೀಟ್ ಆಗಿಲ್ಲ. ಆದ್ರೂ ಬೊಮ್ಮಾಯಿ ಸರ್ಕಾರ ಗಪ್ಚುಪ್. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಗಲು ದರೋಡೆ ಮಾಡ್ತಿದೆ. ಜನರ ಜೇಬಿಗೆ ಕೈ ಹಾಕಿ ಕಾಸು ಕಿತ್ಕೊಳ್ತಿದೆ, ವಸೂಲಿಗೆ ಇಳಿದಿದೆ. ಆದ್ರೂ ಸರ್ಕಾರ ಗಪ್ಚುಪ್. ಎಲ್ಲ ಗೊತ್ತಿದ್ರು ಜನರು ದುಡ್ಡು ಕೊಟ್ಟು ಹೋಗ್ತಿದಾರಲ್ಲ, ಇದಕ್ಕೆ ನಿಜಕ್ಕೂ ಸಲ್ಯೂಟ್ ಹೇಳಲೇಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸೋಮಣ್ಣ ಕಾಂಗ್ರೆಸ್ಗೆ ಹೋಗಿಲ್ವಂತೆ, ಬಿಜೆಪಿಯಲ್ಲೇ ಇರ್ತಾರಂತೆ, ಹೀಗಂತ ಅವರೇ ಹೇಳಿದ್ದು. ಆದ್ರೆ ಬಿಜೆಪಿಯಲ್ಲಿ ಸೋಮಣ್ಣರನ್ನ ತುಳಿಯೋ ಕೆಲಸ ಆಗ್ತಾ ಇದೆ ಅನ್ನೋದನ್ನ
ಸಚಿವರ ಮಗ ಒಪ್ಪಿಕೊಂಡ್ರು. ಯಡಿಯೂರಪ್ಪ ವಿಜಯೇಂದ್ರ ಮೇಲೂ ಸಿಟ್ಟು ಹೊರಹಾಕಿದ್ರು. ನಾನು ರಾಜಕಾರಣ ಇನ್ನು ಮುಂದೆ ಯಾವ ರೀತಿ ಮಾಡಬೇಕು ಅನ್ನೋದು ನನಗೂ ಗೊತ್ತಿದೆ. ನಾನು MLA ಆಗ್ಬೇಕಂತ ತೇವಲಿಲ್ಲ ನನಗೆ. ಇವಾಗ ಒಬ್ಬ ಒಳ್ಳೆ ಕೆಲಸಗಾರನ್ನ ನೀವೆಲ್ಲ ತಗೊಂಡ್ ಬಂದು ಏನು ಮಾಡದೆ ಹೋದ್ರ ಜೊತೆಗೆ ಹೋಲಿಕೆ ಮಾಡಿ ತುಳಿಬೇಡ್ರಪ್ಪ, ಅಲ್ಲಿ ಕೈ ಮುಗಿ. ಇನ್ನು ಮುಂದಾದ್ರು ನಾನು ನೆಮ್ಮದಿಯಾಗಿರೋಕೆ ಸಾಕಪ್ಪ, ನನ್ಗೇನು ಬೇಡ. ಪಕ್ಷ ನನ್ನಿಂದ ಎಲ್ಲ ಒಂದ್ ಕಡೆ ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈ ಪಕ್ಷಕ್ಕೆ ಒಬ್ಬ ಶಿಸ್ತಿನ ಸಿಪಾಯಿ ಆಗಿದ್ದೀನಿ. ವಸತಿ ಸಚಿವ ವಿ ಸೋಮಣ್ಣ ಇವತ್ತು ಆಡಿದ ಆಕ್ರೋಶದ ನುಡಿಗಳಿವು. ವಾರದಿಂದ ವಿ ಸೋಮಣ್ಣ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಮಾತುಗಳಿತ್ತು. DK ಸುರೇಶ್ ಜೊತೆ ರಹಸ್ಯವಾಗಿ ಮಾತುಕತೆ ಆಡಿದ್ರು. DK ಶಿವಕುಮಾರ್ ಜೊತೆ ವಿಮಾನದಲ್ಲಿ ಮಾತಾಡ್ತಿರೋ ಫೋಟೋಗಳು ವೈರಲ್ ಆಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಬಿಜೆಪಿ ಕಾರ್ಯಕ್ರಮಗಳಿಗೆ ಸೋಮಣ್ಣ ಗೈರಾಗಿದ್ರು. ಇದರ ಮಧ್ಯೆನೆ ಯಡಿಯೂರಪ್ಪ ಪಕ್ಷದಲ್ಲಿ ಇರೋರು ಇರ್ಲಿ, ಹೋಗೋರು ಹೋಗ್ಲಿ ಅಂದಿದ್ರು. ಯಾರು ಬರ್ತಾರೆ ಅವ್ರಿಗೆ ಸ್ವಾಗತ, ಯಾರು ಹೋಗ್ತಾರೆ ಅವರ ಸಂತೋಷದಿಂದ ಹೋಗ್ಬೋದು. ಬಂದವ್ರಿಗೆ ಸ್ವಾಗತ ಮಾಡ್ತಾರೆ. ಯಾರು ಬರ್ತಾರೆ ಅವ್ರಿಗೆ ಸ್ವಾಗತ, ಯಾರು ಹೋಗ್ತಾರೆ ಅವರ ಸಂತೋಷದಿಂದ ಹೋಗ್ಬೋದು. ಬಂದವ್ರಿಗೆ ಸ್ವಾಗತ ಮಾಡ್ತಾರೆ. ಕರೆದು ಮಾತನಾಡ್ತೇನೆ, ಆ ಥರ ಏನು ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲರೂ ಒಟ್ಟಾಗಿದ್ದೇವೆ ಒಂದಾಗಿ. ಕರೆದು ಮಾತನಾಡ್ತೇನೆ, ಆ ಥರ ಏನು ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲರೂ ಒಟ್ಟಾಗಿದ್ದೇವೆ ಒಂದಾಗಿ. ಇದ್ದವ್ರಿರ್ಲಿ, ಹೋಗೋರು ಹೋಗ್ಲಿ ಅಂದಿದ್ದ ಯಡಿಯೂರಪ್ಪ 3 ದಿನಗಳ ಬಳಿಕ ಕೂಲಾಗಿದ್ರು. ಈಗ ಸೋಮಣ್ಣನು ಬಿಜೆಪಿ ಬಿಡಲ್ಲ ಅಂದ್ರು. ಆದ್ರೆ ಅದೇ ಸಚಿವ ಸೋಮಣ್ಣನವರ ಪುತ್ರ ಅರುಣ್ ಸೋಮಣ್ಣ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಹೆಸರೇಳದೆ ಪರೋಕ್ಷವಾಗಿ ಸಿಟ್ಟು ಹೊರಹಾಕಿದ್ರು. ನಾನು ಇಷ್ಟು ಮಾತ್ರ ಹೇಳ್ತೀನಿ ನಿಮಗೆ ಸ್ಪಷ್ಟತೆ, ನಾನು ಬಿಜೆಪಿಯನ್ನ ಬಿಡೋದಿಲ್ಲ. ಬಿಜೆಪಿಯಲ್ಲಿ ಇರ್ತೀನಿ, ಬಿಜೆಪಿಯಲ್ಲಿ ಮಂತ್ರಿ ಆಗಿದ್ದೀನಿ. ಬಿಜೆಪಿಯವರು ನಮಗೆ ಆ ರೀತಿ ಅಗೌರವಾಗೇನು ನಮಗೆ ಇತ್ತೀಚೆಗೆ ನಡ್ಕೊಂಡಿಲ್ಲ. ನಾನು ಒಬ್ಬ ಮಂತ್ರಿಯಾಗಿ ಪಕ್ಷಕ್ಕೆ ನನ್ನಿಂದ ಒಂದು ಸಣ್ಣ ಅಪಚಾರ ಆಗೋದಕ್ಕೂ ಕೂಡ ನಾನು ಇಷ್ಟಪಡೋದಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಏನೇನು ಹೋರಾಟ ಮಾಡಿದಾರೆ ಅಂತ ಇಡೀ ಇದಕ್ಕೆ ಗೊತ್ತಿದೆ. 2009ರಲ್ಲಿ ಸೋಮಣ್ಣವ್ರು ಈ ಪಕ್ಷಕ್ಕೆ ಬಂದ್ರು. ಯಾರು ಕರ್ಕೊಂಡ್ಬಂದಿದ್ದು, ಏನಕ್ಕೆ ಕರ್ಕೊಂಡ್ಬಂದ್ರು ಅದು ಕೂಡ ಗೊತ್ತಿದೆ ಮಾಹಿತಿ. ಅದರಲ್ಲೇನು ಇದು ಇಲ್ಲ. ಸೋಮಣ್ಣವ್ರ ಸೋಲಿಗೆ ಯಾವತ್ತು ಯಾರು ಕಾರಣಕರ್ತರೋ ಅದು ಕೂಡ ಗೊತ್ತಿದೆ. ಯಾವ ರೀತಿಯಾಗಿ ಒಳಗೆ ಪಿತೂರಿ ನಡೀತು ಅನ್ನೋದು. ದೇವೇಗೌಡರು ನಮ್ಮ ನಾಯಕರು, ಚುನಾವಣೆ ಇನ್ನೊಂದು ವಾರ ಇತ್ತು, ಏನೇನು ನಡೀತು ಅಂತ ನನಗೆ ಗೊತ್ತು. ಅಂತವ್ರಿಗೆ ನಾನು ಸರ್ ನನ್ನ ಪಾರ್ಟಿ ಸರ್ ಅಂದೆ. ಚಿಂಚೋಳಿಲಿ ಈ 105 ಗೆದ್ರೆ ಮಾತ್ರ ಯಡಿಯೂರಪ್ಪ ಮುಖ್ಯಮಂತ್ರಿ ಆಯ್ತದೆ ಅಂತ ಹೇಳ್ದವನು ಈ ಸೋಮಣ್ಣ. ದೇವದುರ್ಗ ಸಿದ್ದರಾಮಯ್ಯನವರು 10 ಜನ ಮಂತ್ರಿಗಳು ನೀವೆಲ್ಲ ಇದ್ರಿ, 4 ಸಾರಿ ಬಂದ್ರು. ಠೇವಣಿ ಬರೋದಿಲ್ಲ ಬಿಜೆಪಿಗೆ ಅಂದ್ರು. 10,000ಕ್ಕಿಂತ ಕಡಿಮೆ ಏನಾದ್ರು ಗೆದ್ರೆ ಈ ರಾಯಚೂರು ಪ್ರದೇಶಕ್ಕೆ ನಾನು ಜಿಲ್ಲೆಗೆ ಬರೋದಿಲ್ಲ ಅಂದೆ. ಚನ್ನಪಟ್ಟಣ ಯಾರ್ಯಾರಿದ್ರು, ಯಾರು ಒಪ್ಕೊಳ್ಳಿಲ್ಲ ಆ ಸಮಾಜದವರು. ನಾನು ಹೋಯ್ತೀನಿ ಅಂತ ಯಡಿಯೂರಪ್ಪನವ್ರು ಹೋದೆ. ಈಗ ಅಷ್ಟೆಲ್ಲ ಗೆಲ್ಲಿಸ್ಕೊಂಡ್ಬಂದಿರೋರಿಗೆ ನೀವು ಅವರು ಪಕ್ಷದ ಕೆಲಸ ಮಾಡಿದ್ದಾರೆ, ಪಕ್ಷ ಏನು ಕೊಟ್ಟಿದ್ದಾರೆ ಅಷ್ಟೇ ಕೆಲಸ ಮಾಡಿದ್ದಾರೆ ಅಂತ ಎಲ್ಲೋ ಒಂದ್ ಕಡೆ ಪಕ್ಷದ ಕೆಲಸ ಅಂತೀರಾ. ಕೇವಲ ಒಂದೇ ಒಂದು ಸೀಟ್ ಗೆಲ್ಸ್ಕೊಂಡ್ಬಂದವ್ರಿಗೆ ನೀವು ರಾಜ ಹುಲಿ ಮರಿ ಹುಲಿ ಅನ್ಕೊಂಡು ನೀವು ಎಲ್ಲೋ ಒಂದ್ ಕಡೆ ಇದು ಮಾಡ್ಬೇಕಾದ್ರೆ ತಾರತಮ್ಯಗಳು ಎಲ್ಲೂ ಇರಬಾರ್ದು. ಪ್ರತಿಭೆಗೆ ಒಂದೇ ರೀತಿಯಾಗಿ ನೋಡ್ಬೇಕಾಗತ್ತೆ ಹೊರತು ಎಲ್ಲರೂ ಒಂದೇನೆ ಇಲ್ಲಿ ಪಕ್ಷದಲ್ಲಿ. ಪಕ್ಷ ನಿಂತ್ಕೊ ಅಂದ್ರೆ ನಿಂತ್ಕೋತೀವಿ. ನನಗೂ 11 ಎಲೆಕ್ಷನ್ ಆಗಿದೆ. ಬೆಂಗಳೂರಿನಲ್ಲಿ 2% ಇಲ್ದಿರ 11 ಎಲೆಕ್ಷನ್ನಲ್ಲಿ ಸುಮಾರು ಎಲೆಕ್ಷನ್ ಗೆದ್ದಿದ್ದೀನಿ, ಕೆಲವು ಸೋತಿದ್ಬೋದು. ಆದರೆ ಸ್ವಾಭಿಮಾನ, ಸಂಸ್ಕಾರ ಮತ್ತೆ ಇನ್ನೊಬ್ಬರ ಜೊತೆಯಲ್ಲಿ ಒಡನಾಟ ಎಂದೂ ಕೂಡ ಬಿಟ್ಟಿಲ್ಲ. ಪಕ್ಷ ಕೊಟ್ರೆ ನಿಂತ್ಕೊಳ್ಳೋಣ, ಪಕ್ಷ ಕೊಡ್ಲಿಲ್ಲ ಯಾರು ಮಾಡಿ. ನಮಗೆ ಮುಖ್ಯವಾಗಿರೋದು ನಾನು ಹೇಳಿದ್ನಲ್ಲ ಸರ್, ಸೋಮಣ್ಣವರು ದೊಡ್ಡ ಆಲದ ಮರ ಇದ್ದಾಗೆ. ಇವತ್ತಿನ ದಿವಸ ಬೆಂಗಳೂರಲ್ಲಿ ಏನಿಲ್ಲ ಅಂದ್ರೂ ಒಂದು 50ರಿಂದ 80 ಜನ ಕಾರ್ಪೊರೇಟರ್ಗಳು, 100 ಜನ ಕಾರ್ಪೊರೇಟರ್ಗಳು ಅವ್ರ ಹೆಸರು ಹೇಳ್ಕೊಂಡು ಇದು ಮಾಡ್ತಾ ಇದ್ದಾರೆ. ಆಯ್ತಾ, ಎಷ್ಟೊಂದು ಜನನ ಮೇಯರು, ಡೆಪ್ಟಿ ಮೇಯರ್ಗಳನ್ನ ಮಾಡಿದ್ದಾರೆ. ಬೆಂಗಳೂರಿಗೆ ಅವ್ರದೇ ಆದ ಕೊಡುಗೆ ಇದೆ. ಕೇಳಿದ್ರಲ್ಲ, ಸಚಿವ ಸೋಮಣ್ಣ ಮಾತಿಗೂ ಅವರ ಪುತ್ರ ಹೇಳ್ತಿರೋ ಹೇಳಿಕೆಗಳಿಗೂ ಅಜಗಜಾಂತರ ವ್ಯತ್ಯಾಸಗಳಿವೆ. ಸೋಮಣ್ಣರಿಗೆ ಬಿಜೆಪಿ ಪಕ್ಷದೊಳಗೆ ಮುನಿಸಿದೆ, ಬೇಸರವಿದೆ. ಟಿಕೆಟ್ ಸಿಗಲ್ಲ ಅನ್ನೋ ಆಕ್ರೋಶನೂ ಇದೆ. ಹಾಗಾಗಿನೇ ಸೋಮಣ್ಣ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಕಡೆ ಹೋಗ್ತಾರೆ ಅನ್ನೋ ಮಾತುಗಳಿವೆ. ಆದ್ರೆ ಸೋಮಣ್ಣ ಜೊತೆ ಮಾತೇ ಆಡಿಲ್ಲ ಅನ್ನೋದು DKಶಿ ಮಾತು. ನೋಡಪ್ಪ, ಸೋಮಣ್ಣ ನಮ್ಮ ತಾಲೂಕವರು. ನಾವು ಬೇಕಾದಷ್ಟು ಧರ್ಮದ ಕೆಲಸದಲ್ಲಿ, ಮಠಮಾನ್ಯ ಕೆಲಸಗಳಲ್ಲಿ ಒಟ್ಟಿಗೆ ನಾವು ಕೆಲಸ ಮಾಡ್ತೀವಿ. ಸೊ ಆ ಬಾಂಧವ್ಯ ಇದೆ. ರಾಜಕಾರಣ ಬೇರೆ, ಬಾಂಧವ್ಯ ಬೇರೆ. ಸೊ ನಾನು ಯಾವತ್ತೂ ಅವ್ರು ನನ್ನ ಕಾಂಗ್ರೆಸ್ ಬರ್ತೀನಿ ಅಂತ ಅವರು ಹೇಳ್ಕೊಂಡಿಲ್ಲ, ನಾನು ಅವ್ರನ್ನ ಕರೆದಿಲ್ಲ. ಎಲೆಕ್ಷನ್ ಘೋಷಣೆ ಆಗಬೇಕು, 3 ಪಕ್ಷಗಳ ಅಭ್ಯರ್ಥಿಗಳ ಹೆಸರು ಪ್ರಕಟಿಸಬೇಕು. ಆಗ ಯಾರ್ಯಾರು ಪಕ್ಷ ಬಿಡ್ತಾರೆ, ಯಾರ್ಯಾರು ಯಾವ್ಯಾವ ಪಕ್ಷಕ್ಕೆ ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಮಂಡ್ಯದಲ್ಲಿ ಸೋಲುಂಡಿದ್ದ ನಿಖಿಲ್ಗೆ ರಾಮನಗರದಲ್ಲಿ ಗೆಲುವು ಕೊಡಬೇಕಂತ ಕುಮಾರಸ್ವಾಮಿ ಟಿಕೆಟ್ ಕೊಟ್ಟರು. ಈಗ ಅದೇ ರಾಮನಗರಕ್ಕೆ ಡಿಕೆ ಸುರೇಶ್ ಅಭ್ಯರ್ಥಿ ಆಗ್ತಿದ್ದಾರೆ. ಘೋಷಣೆ ಆಗಿಲ್ಲ, ಆದ್ರೆ ಸುರೇಶ್ ಸ್ಪರ್ಧೆ ಬಗ್ಗೆ ಡಿಕೆಶಿ ಗುಟ್ಟು ಬಿಟ್ಕೊಟ್ರು. ಇನ್ನೊಂದು ಕಡೆ ಬಿಜೆಪಿಯಿಂದ ಅಶ್ವಥ್ ನಾರಾಯಣ್ ಸ್ಪರ್ಧಿಸ್ತಾರಾ ಅನ್ನೋ ಗುಮಾನಿ ಇದೆ. ಪ್ರಪೋಸಲ್ ಇದೆ, ನಿಲ್ಲಿಸಬೇಕು ಅಂತ ನನಗೊಂದು ಸಣ್ಣ ಸಂದೇಶ ಇದೆ. ಯಾರು ಎಲ್ಲಿ ಬೇಕಾದ್ರೂ ನಿಲ್ಬಹುದು. ಅವ್ರು ಇಲ್ಲಿ ಯಾಕೆ ಬರ್ತಾರೆ, ಇಲ್ಲಿ ಯಾಕೆ ನಿಲ್ತಾರೆ, ಬಾಲಿಶ್ ಹೇಳಿಕೆ ಆಗುತ್ತೆ. ಇಲ್ಲೂ ಕೂಡ ಒಂದು ಸಂಚು ನಡೀತದೆ, ಇಲ್ಲ ಅಂತ ನಾನು ಹೇಳೋದು. ರಾಮನಗರ ರಾಜ್ಯ ರಾಜಕಾರಣದಲ್ಲಿ ಈ ಹೆಸರು ಸದಾ ಸೌಂಡ್ ಮಾಡ್ತಾನೆ ಇರುತ್ತೆ. ಅದರಲ್ಲೂ ಚುನಾವಣೆ ಬಂತಂದ್ರೆ ಸೌಂಡು ತುಸು ಹೆಚ್ಚೆ. ರಾಜ್ಯಕ್ಕೆ 3 ಸಿಎಂಗಳನ್ನ ಕೊಟ್ಟ ಕ್ಷೇತ್ರ, ಹೀಗಾಗಿ ಇಲ್ಲಿ ಗೆಲುವು ಸದಾ ಪ್ರತಿಷ್ಠೆಯೇ. ಹೀಗಿರುವಾಗ ಈ ಬಾರಿ ರಾಮನಗರ ಕ್ಷೇತ್ರ ಈ ಹಿಂದೆಂದಿಗಿಂತಲೂ ಈ ಬಾರಿ ಹೆಚ್ಚು ಸೌಂಡ್ ಮಾಡ್ತಿದೆ. ರಂಗೇರಿದ ರಾಮನಗರ ಎಲೆಕ್ಷನ್ ರಣಾಂಗಣ. ನಿಖಿಲ್ ಎದುರು ಡಿಕೆ ಸುರೇಶ್ ಸ್ಪರ್ಧೆ. ರಾಮನಗರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡುವುದು ಖಚಿತವಾಗಿದೆ. ಮಂಡ್ಯದಲ್ಲಿ ಸುಮಲತಾ ಎದುರು ಸೋತಿದ್ದ ಮಗನನ್ನ ಎಂಎಲ್ಎ ಮಾಡಬೇಕು ಅಂತ ತಾಯಿ ಅನಿತಾ ಕುಮಾರಸ್ವಾಮಿ ಕ್ಷೇತ್ರ ತ್ಯಾಗ ಮಾಡಿದ್ದು, ಈಗಾಗಲೇ ಕ್ಷೇತ್ರದಾದ್ಯಂತ ನಿಖಿಲ್ ಸುತ್ತಾಡ್ತಿದ್ದಾರೆ. ಈ ಮಧ್ಯೆ ನಿಖಿಲ್ ಕುಮಾರಸ್ವಾಮಿ ಎದುರು ಸಂಸದ ಡಿಕೆ ಸುರೇಶ್ ಅಖಾಡಕ್ಕಿಳಿಯಲಿದ್ದಾರೆ ಅನ್ನೋ ಸುದ್ದಿ ಕ್ಷೇತ್ರದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಅಷ್ಟೇ ಅಲ್ಲ, ಈ ಸುದ್ದಿಗೆ ಖುದ್ದು ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯಿಸಿದ್ದು, ಈ ಬಗ್ಗೆ ಚರ್ಚೆ ನಡೀತಾ ಇರೋದು ಸತ್ಯ, ಆದ್ರೆ ಇನ್ನೂ ನಿರ್ಧರಿಸಿಲ್ಲ ಅಂತ 2 ಬಾರಿ ಹೇಳಿದ್ದಾರೆ. ನಾನು ತಳ್ಳಕ್ಕಾಗಲ್ಲ, ಇದೆ ಪ್ರಪೋಸಲ್ ಇದೆ, ಬಟ್ ಇನ್ನ ನಾವು ಕೂತ್ಕೊಂಡು ನಾನು ಮಾತಾಡಿಲ್ಲ. ನಾನೆಲ್ಲರ ಮಾತಾಡಬೇಕು, ನಿಲ್ಲಿಸಬೇಕು ಅಂತ ನನಗೊಂದು ಸಣ್ಣ ಸಂದೇಶ ಇದೆ. ಇನ್ನ ನಾನು ಯಾರ ಹತ್ರನೂ ಮಾತಾಡಿಲ್ಲ. ಅಲ್ಲಿ ಲೋಕಲ್ ಕಾರ್ಯಕರ್ತರು, ಮುಖಂಡರುಗಳು ಕೂಡ ನನಗೆ ಬಹಳ ದಿನದಿಂದ ಒತ್ತಾಯ ಮಾಡ್ತಾ ಇದ್ರು. ಬಟ್ ಆದ್ರೂ ಪಾರ್ಟಿ ಹೇಳ್ತಾ ಇದೆ, ನಾನಿನ್ನ ಅದನ್ನ ಚರ್ಚೆ ಮಾಡಕ್ ಹೋಗಿಲ್ಲ. ರಾಜಕಾರಣದಲ್ಲಿ ಕೆಲವು ಸಂದರ್ಭದಲ್ಲಿ ಅನಿವಾರ್ಯತೆ ಆಗ್ತದೆ. ಜನ ಏನ್ ಹೇಳ್ತಾರೆ ಅಂತ ನಾವು ಕೇಳ್ಬೇಕಾಗಿಲ್ಲ. ಬಹುತೇಕ ಸುರೇಶ್ ಅವ್ರ ಸ್ಪರ್ಧೆ ಖಚಿತ ಅಂತ ಆಯ್ತು. ರಾಜಕೀಯದಲ್ಲಿ ನಾವು ಏನ್ ಅನ್ಕೋತೀವಿ ಅದ ಯಾವುದು ನಿಮ್ ಕೈಲೂ ಇಲ್ಲ, ನಮ್ಮ ಕೈಲೂ ಯಾವ ಸಂದರ್ಭಕ್ಕೆ ಏನೇನಾಗ್ತದೋ. ರಾಮನಗರದಾದ್ಯಂತ ಮತದಾರರಿಗೆ ಧರ್ಮಸ್ಥಳ ಯಾತ್ರೆ ಮಾಡಿಸ್ತಾ ಇರೋ ನಿಖಿಲ್ ಕುಮಾರಸ್ವಾಮಿಗೆ ಈ ಸುದ್ದಿ ಒಂಥರ ಶಾಕ್ ಆಗಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಸ್ಪರ್ಧಿಸಬಹುದು, ಸ್ಪರ್ಧಿಸ್ಲಿ ಅಂತ ಕುಮಾರಸ್ವಾಮಿ ಕೂಲ್ ಆಗಿ ಉತ್ತರಿಸಿದ್ದಾರೆ. ನೋಡಿ, ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನಿಲ್ತಕ್ಕಂಥ ಹಕ್ಕು ಸಂವಿಧಾನದ ವ್ಯವಸ್ಥೆಯಲ್ಲಿ ಇದೆ. ಯಾರು ಎಲ್ಲಿ ಬೇಕಾದ್ರೂ ನಿಲ್ಬಹುದು. ಅವ್ರು ಇಲ್ಲಿ ಯಾಕೆ ಬರ್ತಾರೆ, ಇಲ್ಲಿ ಯಾಕೆ ನಿಲ್ತಾರೆ, ಇದೆಲ್ಲ ಹೇಳ್ತಕ್ಕಂಥದ್ದು ಬಾಲಿಶ್ ಹೇಳಿಕೆ ಆಗುತ್ತೆ. ಅದರಿಂದ ಅವ್ರು ನಿಲ್ತಕ್ಕಂಥ ತೀರ್ಮಾನ ಅವ್ರ ಪಕ್ಷಕ್ಕೆ ಸೇರಿದ್ದು. ಇಲ್ಲೂ ಕೂಡ ಒಂದು ಸಂಚು ನಡೀತಾ ಇದೆ, ಇಲ್ಲ ಅಂತ ನಾನು ಹೇಳೋದು. ಇಲ್ಲೂ ಕೂಡ ಬಹುಶಃ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಅವರು ಇರ್ಬೋದು, ಒಗ್ಗಟ್ಟಾಗಿ ಚುನಾವಣೆ ಮಾಡಿ ನನ್ನ ವಿರುದ್ಧವಾಗಿ ಇವತ್ತು ಅವರು ಪಾಪ ಅವರವರು ರಾಜಕಾರಣದ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಬಟ್ ಅಲ್ಟಿಮೇಟ್ಲಿ ಮತದಾರ ತಂದೆ ತಾಯಂದ್ರುಗಳು. ನಿಖಿಲ್ ವರ್ಸಸ್ ಡಿಕೆ ಸುರೇಶ್ ವರ್ಸಸ್ ಅಶ್ವಥ್ ನಾರಾಯಣ್. ಜೆಡಿಎಸ್ ಕಾಂಗ್ರೆಸ್ ಹೋರಾಟ ಒಂದೆಡೆಯಾದ್ರೆ, ಇದೇ ಕ್ಷೇತ್ರದಲ್ಲಿ ಬಿಜೆಪಿ ಕೂಡ ಈ ಬಾರಿ ಕಮಲ ಅರಳಿಸಲು ಕಾರ್ಯತಂತ್ರ ರೂಪಿಸುತ್ತಿದೆ. ಇದಕ್ಕಾಗಿಯೇ ಕಳೆದ 2 ವರ್ಷಗಳಿಂದ ಸಚಿವ ಅಶ್ವಥ್ ನಾರಾಯಣ್ ಎಡೆಬಿಡದೆ ಕ್ಷೇತ್ರ ಸುತ್ತಾ ಇದ್ದಾರೆ. ಅಲ್ಲದೆ ಇಲ್ಲಿಂದಲೇ ಅಶ್ವಥ್ ನಾರಾಯಣ್ ಸ್ಪರ್ಧಿಸುತ್ತಾರೆ ಅನ್ನೋ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ಜೋರಾಗಿಯೇ ಚರ್ಚೆಯಾಗ್ತಿದೆ. ಒಂದ್ ವೇಳೆ ಅಶ್ವಥ್ ನಾರಾಯಣ್ ಸ್ಪರ್ಧಿಸಿದ್ರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಗ್ಯಾರಂಟಿ. ಚುನಾವಣೆಗೆ ಅಖಾಡ ಸಜ್ಜಾಗಿದೆ. ತಂತ್ರ ಪ್ರತಿತಂತ್ರಗಳು ಭರ್ಜರಿಯಾಗಿ ನಡೀತಾ ಇವೆ. ಸೋಲು ಗೆಲುವಿನ ಲೆಕ್ಕಾಚಾರಗಳೊಂದಿಗೆ ಕಣಕ್ಕಿಳಿಯಲು ಹುರಿಯಾಳುಗಳು ಸಕಲ ತಯಾರಿ ಮಾಡಿಕೊಂಡಿದ್ದಾರೆ. ಆದರೆ ಅಂತಿಮವಾಗಿ ಫಲಿತಾಂಶ ನೀಡೋದು ಮಾತ್ರ ಮತದಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಗೊಂದಲ ದಿನಕ್ಕೊಂದು ತಿರುವು ಪಡಿತಾ ಇದೆ. ಭವಾನಿ, ಸ್ವರೂಪ್ ಇಬ್ಬರನ್ನ ಬಿಟ್ಟು 3ನೇ ಅಭ್ಯರ್ಥಿಗೆ ಜೆಡಿಎಸ್ ವರಿಷ್ಠರು ಮಣೆ ಹಾಕ್ತಿದ್ದಾರೆ. 3ನೇ ಅಭ್ಯರ್ಥಿ ಯಾರು, HDK ಏನಂದ್ರು, ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಭವಾನಿನೂ ಅಲ್ಲ, ಸ್ವರೂಪ್ಗೂ ಇಲ್ವಾ ಟಿಕೆಟ್? ಹಾಸನಕ್ಕೆ ಅಚ್ಚರಿಯ ಅಭ್ಯರ್ಥಿ ಘೋಷಣೆ ಫಿಕ್ಸಾ? ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಹಾಸನ ಜೆಡಿಎಸ್ ಟಿಕೆಟ್ ಕುತೂಹಲ. ಸ್ವರೂಪ್ಗೆ ಟಿಕೆಟ್ ನೀಡಲು ರೇವಣ್ಣ ಕುಟುಂಬ ಒಪ್ಪುತ್ತಿಲ್ಲ. ಭವಾನಿಗೆ ಟಿಕೆಟ್ ಕೊಟ್ಟು ಕುಟುಂಬ ರಾಜಕೀಯ ಹಣೆಪಟ್ಟಿ ಕಟ್ಟಿಕೊಳ್ಳೋ ಆಸೆ ಕುಮಾರಸ್ವಾಮಿಗಿಲ್ಲ. ಹೀಗಾಗಿನೇ ಇಬ್ಬರನ್ನೂ ಬಿಟ್ಟು ಹಾಸನಕ್ಕೆ ಬೇರೆ ಅಚ್ಚರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡೋ ಸುಳಿವು ಕೊಟ್ರು ಕುಮಾರಸ್ವಾಮಿ.
ಇನ್ನೊಂದು 3ನೇ ಹೆಸರು ಬಂದಿದೆ ಅಂತಿಲ್ಲ, ಇನ್ನೊಂದು ನಾಳೆ 4ನೇ ಹೆಸರು ಬರ್ಬೋದು. ಇನ್ನೊಂದು 3ನೇ ಹೆಸರು ಬಂದಿದೆ ಅಂತಿಲ್ಲ, ಇನ್ನೊಂದು ನಾಳೆ 4ನೇ ಹೆಸರು ಬರ್ಬೋದು. ಅಭ್ಯರ್ಥಿಗಳ ಘೋಷಣೆ ಆಗೋವರೆಗೆ ಅಡಿಷನ್ ಆದ್ರೂ ಆಗ್ಬೋದು, ಅಲ್ಲಿವರೆಗೂ ಕಾಯ್ಬೇಕು. ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ಈ ಕ್ಷಣದವರೆಗೆ ನನ್ನ ಸಮಯ ಇಲ್ಲಿ ಹೆಚ್ಚಿಗೆ ಕೊಟ್ಟಿಲ್ಲ. ನಾನು ದೇವೇಗೌಡರಿಗೆ ಇಂಚಿಂಚು ಗೊತ್ತಿರತಕ್ಕಂಥ ವಿಷಯ. ಅಂತಿಮ ನಿರ್ಣಯ ದೇವೇಗೌಡರೇ ಮಾಡ್ತಾರೆ. ಹಾಸನ ಜೆಡಿಎಸ್ ಟಿಕೆಟ್ ಹಂಚಿಕೆ ವಿಚಾರ ಎತ್ತು ನೀರಿಗೆ ಎಳೆದ್ರೆ ಎಮ್ಮೆ ಏರಿಗೆ ಎಳಿತು ಅನ್ನೋ ಹಾಗೆ ಆಗಿದೆ. ಕುಮಾರಸ್ವಾಮಿ ಮೊದಲಿನಿಂದಲೂ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸುತ್ತೇನೆ, ಅದಕ್ಕೆ ನಾನು ಈಗಲೂ ಬದ್ಧ ಅಂತಾನೆ ಇದ್ದಾರೆ. ಆದ್ರೆ ರೇವಣ್ಣ ಮಾತ್ರ ಹಾಸನ ಟಿಕೆಟ್ ಪಟ್ಟು ಬಿಟ್ಟಿಲ್ಲ. ಪತ್ನಿ ಭವಾನಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗ್ತಿದ್ದಂತೆ ಅದೇ ಟಿಕೆಟ್ ಸ್ವರೂಪ್ಗೂ ಸಿಗಬಾರದು ಎಂಬ ಹಠಕ್ಕೆ ಬಿದ್ದಂತೆ ಕಾಣ್ತಿದ್ದಾರೆ. ಹಾಗಾಗಿನೇ ಕುಮಾರಸ್ವಾಮಿ ಹಾಸನ ಟಿಕೆಟ್ ಗೌಡ್ರ ಹೆಗಲಿಗೆ ಹಾಕಿದ್ದಾರೆ. ಹಾಸನ ಕ್ಷೇತ್ರ ಬಿಟ್ಟು ಎಲ್ಲಾ ಕಡೆ ಪಂಚರತ್ನ. ಹಾಸನದಲ್ಲಿ 4-5 ದಿನದಿಂದ ಪ್ರತಿ ಕ್ಷೇತ್ರದಲ್ಲೂ ಪಂಚರತ್ನ ಯಾತ್ರೆ ನಡೆಯುತ್ತಿದೆ. ಆದ್ರೆ ಹಾಸನ ಕ್ಷೇತ್ರಕ್ಕೆ ಮಾತ್ರ ಕಾರ್ಯಕ್ರಮ ನಿಗದಿಯಾಗಿಲ್ಲ. ನಿನ್ನೆ ಎಚ್ಡಿಕೆಗೆ ಸ್ವರೂಪ್ ಬೆಂಬಲಿಗರು ಮುತ್ತಿಗೆ ಹಾಕಿದ್ರು. ಕಾರು ಅಡ್ಡಗಟ್ಟಿ ಸ್ವರೂಪ್ ಹೆಸರು ಘೋಷಿಸಿ ಅಂದಿದ್ರು. ಆಯ್ತು ಅಂತ ಭರವಸೆ ಕೊಟ್ಟಿದ್ದ ಎಚ್ಡಿಕೆ ಈಗ ಹಾಸನ ಟಿಕೆಟ್ ವಿಚಾರದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಭವಾನಿಗೆ ಟಿಕೆಟ್ ಕೊಟ್ರೆ ಎಚ್ಡಿಕೆಗೆ ವರ್ಚಸ್ಸಿನ ಧಕ್ಕೆ, ಸ್ವರೂಪ್ಗೆ ಟಿಕೆಟ್ ಕೊಟ್ರೆ ರೇವಣ್ಣ ವರ್ಚಸ್ಸಿಗೆ ಧಕ್ಕೆ. ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಟ್ರೆ ಪಕ್ಷಕ್ಕೆ ಹೊಡೆತ. ಹಾಗಾಗಿನೇ 3ನೇ ಅಭ್ಯರ್ಥಿ ಘೋಷಣೆಗೆ ಗೌಡ್ರ ಪ್ಲಾನ್. ಜೆಡಿಎಸ್ ಮುಖಂಡ ರಾಜೇಗೌಡ ಹೆಸರು ಮುನ್ನೆಲೆಗೆ. ಈಗಾಗಲೇ ಅಂತಿಮ ಪಟ್ಟಿ ಸಿದ್ಧ ಆಗ್ತಿದೆ. ಹಾಸನದ ಬಗ್ಗೆನೂ ನಾನೇನು ಹೇಳಿದ್ದೇನೆ, ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ನಾವು ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದೇನೆ. ಅದೇ ಮಾತು ಇವತ್ತು ನಂದು ಪಕ್ಷದ ಕಾರ್ಯಕರ್ತನಿಗೆ ಆದ್ಯತೆ ಕೊಡ್ತೀವಿ. ಸ್ವರೂಪ್ ಮತ್ತು ಭವಾನಿ ರೇವಣ್ಣ ಟಿಕೆಟ್ ಜಟಾಪಟಿಯಲ್ಲಿ 3ನೇ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಟಿಕೆಟ್ ಯಾರು ಗಿಟ್ಟಿಸಿಕೊಂಡು ಬರ್ತಾರೋ, ಹೈಕಮಾಂಡ್ ಯಾರಿಗೆ ಮಣೆ ಹಾಕ್ತಾರೋ ಅನ್ನೋದು ಯಕ್ಷ ಪ್ರಶ್ನೆ. ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ರಾಜ್ಯ ರಾಜಕೀಯದಲ್ಲಿ ಎಲೆಕ್ಷನ್ ಕಾವು ಹೇಗಿತ್ತು, ಯಾವ್ಯಾವ ಜಿಲ್ಲೆಗಳಲ್ಲಿ ಇವತ್ತು ಏನೇನಾಯಿತು ಎಲ್ಲವನ್ನೂ ನೋಡೋಣ ಇವತ್ತಿನ ಚುನಾವಣಾ ಚದುರಂಗದಲ್ಲಿ. ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಚಾಲನೆ ಕೊಟ್ಟರು. ಮಂಗಳ ವಾದ್ಯದೊಂದಿಗೆ ಪೂರ್ಣಕುಂಭ ಸ್ವಾಗತಿಸಿ. ಆದ್ರೆ ಬೇಕಾಬಿಟ್ಟಿ ಟೆಂಡರ್ ಅಂತ ಡಿಕೆಶಿ, ನಿಯಮದ ಪ್ರಕಾರನೇ ಟೆಂಡರ್ ಅಂತ ಸಿಎಂ ಮಧ್ಯೆ ವಾಕ್ ಸಮರ ಆಯಿತು. ನಾನು ಚೀಫ್ ಸೆಕ್ರೆಟರಿ ಅವ್ರು ಕಾಗದ ಬರೀತಾ ಇದ್ದೀನಿ, ಚೀಫ್ ಸೆಕ್ರೆಟರಿ ತಿಳಿಸ್ತಾ ಇದ್ದೀನಿ, ಯಾವುದು ಫ್ರೆಶ್ ಟೆಂಡರ್ಸು, ಶಾರ್ಟ್ ಟೈಮ್ ಟೆಂಡರ್ಸು ಯಾವ ಇಲಾಖೆಯಲ್ಲೂ ಮಾಡಬಾರ್ದು ಅಂತ. ಆಯ್ತು, ಇನ್ನೊಂದು ವಾರದಲ್ಲಿ ನೋಟಿಫಿಕೇಶನ್ ಆಗ್ತದೆ. ಏನ್ ಶಾರ್ಟೇಜ್ ಟೆಂಡರ್ ಕರೆದ್ಬಿಟ್ಟು ಏನ್ ನೀವು ಕೆಲಸ ಮಾಡಕ್ಕಾಗ್ತದೆ? ಕೆಲಸ ಹೆಂಗ್ ನಡೀತಿದೆ ಅಂತ ಪರಿಕಲ್ಪನೆ ಇರಬೇಕಲ್ಲ. ಇವತ್ತು ಅನುಮೋದನೆಯಾಗಿ ಗೌರ್ಮೆಂಟ್ ಆರ್ಡರ್ ಆಗಿ ಟೆಂಡರ್ ಆಗಿದೆ. ಟೆಂಡರ್ ಆದಮೇಲೆ ಕೆಲಸ ಆದಮೇಲೆ ಬಿಲ್ ಕೊಡ್ತಾರೋ, ಕೆಲಸ ಆಗಿಂತ ಮುಂಚೆ ಬಿಲ್ ಕೊಡ್ತಾರೋ? ಅದು ಕಾಂಗ್ರೆಸ್ಸಿನ ಚಾಳಿ, ಕೆಲಸ ಮಾಡದೇನೆ ಬಿಲ್ ಕೊಡೋದು. ತುಮಕೂರಲ್ಲಿ ಇವತ್ತು ಜಿ ಪರಮೇಶ್ವರ್ ಸಿಡಿದೆದ್ದಿದ್ರು. ಬನ್ರೋ ನನ್ ಮಕ್ಕಳ, ಯಾರ್ ಬರ್ತಿರೋ ಬನ್ನಿ, ನಾನು ಹಠಕ್ಕೆ ಬಿದ್ದಿದ್ದೇನೆ, ಯಾವ ಮೀಸೆಗೂ ಹೆದರಲ್ಲ ಅಂತ ಬಿಜೆಪಿ ಅಭ್ಯರ್ಥಿ ಅನಿಲ್ ಹೆಸರೇಳದೆ ಸಿಟ್ಟಾದ್ರು. ಹಾಸನ ಏರ್ಪೋರ್ಟ್ಗೆ ಶಂಕುಸ್ಥಾಪನೆಗೆ ಸಿಎಂ ಬೊಮ್ಮಾಯಿ ಮುಂದಾಗಿದ್ದಾರೆ. ಇದಕ್ಕೆ ರೇವಣ್ಣ ಸಿಟ್ಟಾದ್ರು. ಇದಕ್ಕೆ ಬಿಜೆಪಿ ತಿರುಗೇಟು ನೀಡಿದ್ದು, ಯಾಕೆ ಸಂಕಟ, ಹಾಸನ ಏರ್ಪೋರ್ಟ್ ಸರ್ಕಾರದ ಕೊಡುಗೆ ಎಂದು ಹೇಳಲು ಅಂಜಿಕೆಯೇ ಅಂತ ಟಾಂಗ್ ಕೊಟ್ಟಿದೆ. ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಕಡೆ ಹೊರಟಿದ್ದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ಗೆ ಇಬ್ರಾಹಿಂ ಜೆಡಿಎಸ್ಗೆ ವಾಪಸ್ ಬನ್ನಿ ಅಂತ ಆಹ್ವಾನ ಕೊಟ್ರು. ನಾನು ಬರಲ್ಲ, ಕಾಂಗ್ರೆಸ್ನಿಂದ ಸ್ಪರ್ಧೆ ಖಚಿತ ಅಂದ್ರು ಶ್ರೀನಿವಾಸ್. ಸರ್, ನಾವು ಅವರ ಆಹ್ವಾನಕ್ಕೆ ಋಣಿಯಾಗಿರ್ತೀನಿ. ಅವ್ರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ ಆಭಾರಿಯಾಗಿರ್ತೀನಿ. ಈ ಹಂತದಲ್ಲಿ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸಿಷನ್ ತಗೊಳ್ಳೋಕ್ಕಾಗಲ್ಲ. ನಾನು ಕಾಂಗ್ರೆಸ್ಗೆ ಹೋಗ್ತಕ್ಕಂಥದ್ದು. ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಬಹಳ ಸಲ ಉಡುಪಿಗೆ ಬಂದ್ರು. ಒಮ್ಮೆಯೂ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಿಲ್ಲ. ಅದಕ್ಕೆ ಸಿಎಂ ಸ್ಥಾನ ಹೋಯ್ತು ಅಂದ್ರು. ಇದಕ್ಕೆ ಸಿದ್ದರಾಮಯ್ಯ ಈಶ್ವರಪ್ಪ ತಲೆ ಕೆಟ್ಟವನು ಅಂದ್ರು. ಬೆಳಗಾವಿಯ ಅಥಣಿ ಟಿಕೆಟ್ ಲಕ್ಷ್ಮಣ ಸವದಿಗೆ ಅಂತ ಫೈನಲ್ ಆಗಿದ್ಯಂತೆ.
ಮಹೇಶ್ ಕುಮಟಳ್ಳಿಗೆ ಈ ಸಲ ಎಂಎಲ್ಸಿ ಸ್ಥಾನ ಕೊಡಬೇಕೆಂದು ಒಪ್ಪಂದ ಆಗಿದೆಯಂತೆ. ಆದ್ರೆ ಕುಮಟಳ್ಳಿಗೆ ಟಿಕೆಟ್ ಕೊಡಬೇಕು ಅಂತ ಜಾರಕಿಹೊಳಿ ಹೇಳ್ತಿದ್ದು, ರಮೇಶ್ ವಿರುದ್ಧ ಸವದಿ ವರಿಷ್ಠರಿಗೆ ದೂರು ನೀಡಿದ್ದಾರೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಶಾಸಕ ನಾಗೇಂದ್ರ ಏರ್ಪಡಿಸಿದ್ದ ಬಾಡೂಟದ ವೇಳೆ ಬಿರುಗಾಳಿಗೆ ಶಾಮಿಯಾನ ಹಾರಿ ಹೋಗಿದೆ. ಆದ್ದರಿಂದ ಊಟಕ್ಕೆ ಕುಳಿತಿದ್ದವರು ಓಡಿ ಹೋದ್ರು. ಅದೃಷ್ಟವಶಾತ್ ಯಾವುದೇ ಅನಾಹುತವಾಗಿಲ್ಲ. ಇದಿಷ್ಟು ಇವತ್ತಿನ ಚುನಾವಣಾ ಚದುರಂಗದ ಹೈಲೈಟ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನೀವು ಕಲ್ಲು ತೂರಿದ್ರೆ ನಾವು ಬಿಡ್ತೇವ ಅಂತ ಅನ್ಯ ಕೋಮಿನ ಯುವಕರು ರಟ್ಟಿಹಳ್ಳಿ ಪಟ್ಟಣದಲ್ಲಿ ಹೊಡೆದಾಡಿದ್ದಾರೆ. ಕೈಗೆ ಸಿಕ್ಕ ಕಲ್ಲುಗಳಿಂದ ಮನೆ, ಮಸೀದಿಗಳಲ್ಲಿ ದೊಂಬಿ ಎಬ್ಸಿದ್ದಾರೆ. ಆದ್ರೂ ಸಚಿವರು ಮಾತ್ರ ಪ್ರಚಾರದಲ್ಲಿ ಫುಲ್ ಬ್ಯುಸಿ. ಕೃಷಿ ಸಚಿವ ಬಿಸಿ ಪಾಟೀಲ್ ಕ್ಷೇತ್ರ ಹಿರೇಕೆರೂರಿನ ರಟ್ಟಿಹಳ್ಳಿ ಇಂದು ಅಕ್ಷರಶಃ ರಣರಂಗವಾಗಿತ್ತು. ಅದಕ್ಕೆ ಕಾರಣ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿಯ ಮೆರವಣಿಗೆ. ಮಾರ್ಚ್ 9ರಂದು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣದಲ್ಲಿ ರಾಯಣ್ಣನ ಪುತ್ಥಳಿ ಮೆರವಣಿಗೆ ಸಾಗುವಾಗ ಅನ್ಯಕೋಮಿನ ಯುವಕರು ತಡೆದು ಗಲಾಟೆ ಮಾಡಿದ್ರು. ಇದನ್ನೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಹಿಂದೂಪರ ಸಂಘಟನೆಗಳು ಇಂದು ಬೃಹತ್ ಬೈಕ್ ರ್ಯಾಲಿ ಮಾಡಿದ್ರು. ಆದರೆ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡ ಕಿಡಿಗೇಡಿಗಳು ಮನೆ, ಮಸೀದಿಗಳ ಮೇಲೆ ಮನಸೋ ಇಚ್ಛೆ ಕಲ್ಲು ತೂರಾಟ ಮಾಡಿದ್ದಾರೆ. ಇದರಿಂದ ಮಕ್ಕಳಿಗೆ, ಮಹಿಳೆಯರಿಗೆ ಕಲ್ಲು ಬಿದ್ದಿದ್ದು ನೋವಿನಿಂದ ಒದ್ದಾಡಿದ ಸ್ಥಿತಿ ನಿರ್ಮಾಣವಾಗಿದೆ. ಈಗ 2 ಸತಿ ಮಾಡ್ಯಾರ ಅವ್ರು. ನಾವು ಅಲ್ಲಿ ಬ್ಯಾಡನಲ್ಲಿ ಮಾಡ್ಕೊಂಡು ಹೋಗ್ಲಿ ಅವ್ರದ್ದು. ಅಲ್ಲಿ ಹಂಚಿನ ಮ್ಯಾಲಿಂದ ಕಲ್ ಒಗ್ದಾರಿ. ಇಲ್ಲ ಸಂಟಕ್ ಬಿದ್ದಿತ್ರಿ, ನನ್ ನಡ್ಯಾಕ್ ಆಗತ್ತಿಲ್ಲ, ಆಕಿಗೆ ಕಾಲಿಗೆ ಬಿದ್ದಿತಿ. ಆಮೇಲೆ ಮಕ್ಕಳಿಗೆ ಏನಾರ ಆದ್ರೆ ಯಾರ್ ಗತಿರಿ? ಅವ್ರು ಹೋರಾಟ ಮಾಡ್ಯಾರ. ಸಂಗೊಳ್ಳಿ ರಾಯಣ್ಣವ್ರು ಬ್ಯಾಡನಲ್ಲ, ನಾವು ಅವ್ರು ಕರ್ತಿದ್ರೆ ಸನ್ಮಾನ ಮಾಡ್ತಿದ್ವಿ. ಕಲ್ಲು ತೂರಾಟದ ವೇಳೆ ಅನೇಕ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗಿದೆ. 5-6 ಕಾರುಗಳ ಗ್ಲಾಸ್ಗಳು ಪುಡಿಪುಡಿಯಾಗಿವೆ. ರಸ್ತೆಯಲ್ಲಿ ಸಾಕುವಾಗ ಮನೆಯ ಮುಂದೆ ನಿಲ್ಲಿಸಿದ ಕಾರಿಗೆ ಬೇಕು ಅಂತ ಪುಂಡರು ಕಲ್ಲು ತೂರಿದ್ದಾರೆ. ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು 15ಕ್ಕೂ ಹೆಚ್ಚು ಕಿಡಿಗೇಡಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಕಾರಂಜಿಯ ಮಸೀದಿ ಹತ್ರ ತೂರಾಟ ಮಾಡಿದ್ದಾರೆ. ರ್ಯಾಂಡಮ್ ಆಗಿ ಸುಮಾರು 8-10 ಮನೆಗಳು ಜಖಂ ಮಾಡಿದ್ದಾರೆ ಮತ್ತು 2 ವಾಹನಗಳು ಕೂಡ ಜಖಂ ಆಗಿತ್ತು. ಇಮಿಡಿಯೇಟ್ಲಿ ಅಲ್ಲಿದ್ದಂಥ ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಸಿಚುವೇಶನ್ ಹತೋಟಿಗೆ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 15 ಹುಡುಗರನ್ನು ನಾವು ವಿಚಾರಣೆಗೆ ತಮ್ಮ ಕಸ್ಟಡಿಗೆ ತಗೊಂಡಿದ್ದೀವಿ. ಕಲ್ಲು ತೂರಾಡುವ ಮೂಲಕ 2 ಕೋಮಿನ ಜನರು ಏಟಿಗೆ ಎದುರೇಟು ನೀಡುವ ಹಂತಕ್ಕೆ ಹೋಗಿದ್ದು ದುರಂತ. ಏನೇ ಆದ್ರೂ ರಟ್ಟಿಹಳ್ಳಿ ಪಟ್ಟಣ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಆದ್ರೆ ಸಚಿವ ಬಿಸಿ ಪಾಟೀಲರು ಮಾತ್ರ ರಟ್ಟಿಹಳ್ಳಿಯಲ್ಲಿ ಏನೂ ಆಗಿಲ್ಲ ಅನ್ನೋ ಥರ ಕೂಲಾಗಿದ್ರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ನೂತನ ಕಂಚಿನ ಪ್ರತಿಮೆ ಉದ್ಘಾಟನೆ, ಲೋಕಾರ್ಪಣೆ ಮತ್ತು ಧರ್ಮಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ ಅಂತ ಪ್ರಚಾರ ಗಿಟ್ಟಿಸಿಕೊಳ್ತಾ ಕೂಲಾಗಿದ್ರು. ರಮೇಶ್ PH, ನ್ಯೂಸ್ 18, ಹಾವೇರಿ. ಗೌತಮ್ ಅದಾನಿ ಹಗರಣದ ತನಿಖೆಗೆ ಸಂಸದೀಯ ಸಮಿತಿ ರಚಿಸಿ ಅಂತ ಕಾಂಗ್ರೆಸ್ ಲಂಡನ್ನಲ್ಲಿ ಭಾರತದ ಪ್ರಜಾಪ್ರಭುತ್ವಕ್ಕೆ ಅಗೌರವ ಮಾಡಿರೋ ನೀವು ಕ್ಷಮೆ ಕೇಳಿ ಅಂತ ಬಿಜೆಪಿ. ಇಬ್ಬರ ಪ್ರತಿಷ್ಠೆ ಜಗಳದಲ್ಲಿ ಸಂಸತ್ ಕಲಾಪಗಳು ಇವತ್ತು ಮತ್ತೆ ಬಲಿಯಾಯಿತು. ಇದರ ಮಧ್ಯೆ ರಾಹುಲ್ ಗಾಂಧಿ ಅದಾನಿ ಹಗರಣದಲ್ಲಿ ಪ್ರಧಾನಿ ನೆರವಾಗಿದ್ದಾರೆ, ಉತ್ತರ ಕೊಡೋವರೆಗೂ ಬಿಡಲ್ಲ ಅಂತ ವಿಡಿಯೋ ಹಾರಿಬಿಟ್ಟಿದ್ದಾರೆ. सरकार से कुछ आसान से सवाल पूछे, सबूत के साथ मैंने हमारे देश की फॉरेन पॉलिसी या कह लीजिए अदानी जी की बिजनेस ಇನ್ನು ಅದಾನಿ ಹಗರಣದ ತನಿಖೆಗೆ ಬಿಜೆಪಿ ಜೆಪಿಸಿ ರಚಿಸಿ ಅಂತ ಸಂಸತ್ನ ಗಾಂಧಿ ಪ್ರತಿಮೆ ಮುಂದೆ, ಸಂಸತ್ನ ಮೆಟ್ಟಿಲುಗಳ ಮೇಲೆ ಕಾಂಗ್ರೆಸ್ ಸೇರಿದಂತೆ ಅನೇಕ ಪಕ್ಷದ ಸಂಸದರು ಪ್ರತಿಭಟನೆಯನ್ನ ಮಾಡಿದರು. ಇದರ ಮಧ್ಯೆ ಚರ್ಚೆಗೆ ಗ್ರಾಸ ಆಗಿದ್ದು ಖರ್ಗೆ ಹೇಳಿಕೆ. ನಾಟು ನಾಟು ಹಾಡಿಗೆ ಆಸ್ಕರ್ ಬಂದಿದೆ, ಆದ್ರೆ ಇದು ಕೂಡ ನಮ್ಮಿಂದಲೇ, ಬಿಜೆಪಿ ಮೋದಿಯಿಂದ ಅಂತ ಕ್ರೆಡಿಟ್ ತಗೋಬೇಡಿ ಅಂತ ರಾಜ್ಯಸಭೆಯಲ್ಲಿ ಕಾಲೆಳೆದ್ರು. Great practice, natu natu, and also to the elephants, these things. So both mostly they come from South India. It is great pride for us, and also
we are very proud, and whatever you have told, we are with you. But only my request is that the ruling party should not take credit that we have directed, we have written the poem, or Modi ji has directed this film. They should not say. That is only my request. ಕೆಎಸ್ಡಿಎಲ್ ಹಗರಣದಲ್ಲಿ ಲಂಚ ಪಡೆದು ಸಿಕ್ಕಿಬಿದ್ದ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಜೈಲ್ ಸೇರಿದ್ದಾರೆ. ಇನ್ನೊಂದು ಕಡೆ ಮಾಡಾಳ್ A1 ಆಗಿದ್ರೂ ಹೈಕೋರ್ಟ್ ಜಾಮೀನು ಕೊಟ್ಟಿದೆ. ಇದನ್ನ ಪ್ರಶ್ನಿಸಿ ಲೋಕಾಯುಕ್ತ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿತ್ತು. ಇವತ್ತೇ ಅರ್ಜಿ ವಿಚಾರಣೆಯನ್ನು ಮಾಡೋದಕ್ಕೆ ಮನವಿ ಮಾಡಿದ್ರು. ಆದರೆ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ನ್ಯಾಯಮೂರ್ತಿ ಸಂಜಯ್ ಕಿಶನ್ ಕೌಲ್ ನೇತೃತ್ವದ ಪೀಠದ ಮುಂದೆ ವಿಷಯ ಪ್ರಸ್ತಾಪಿಸಲು ಸೂಚಿಸಿದ್ರು. ಕೌಲ್ ಅವರ ಪೀಠ ಸಮಯ ನೋಡಿ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದೆ. ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಉಗ್ರ ಶಾರಿಕ್ ಎನ್ಐಎ ಅಧಿಕಾರಿಗಳು ಡ್ರಿಲ್ ಮಾಡ್ತಿದ್ದಾರೆ. ಶಾರಿಕ್ ಅರೆಸ್ಟ್ ಆಗಿರೋದು ಕುಕ್ಕರ್ ಬ್ಲಾಸ್ಟ್ ಕೇಸ್ನಲ್ಲ. ಶಾರಿಕ್ ಅರೆಸ್ಟ್ ಆಗಿರೋದು ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಕೇಸ್ನಲ್ಲಿ. ಆರೋಪಿ ಶಾರಿಕ್ ಎನ್ಐಎ ಅಧಿಕಾರಿಗಳು ಶಿವಮೊಗ್ಗ ಬಂಟ್ವಾಳ ಬಳಿ ಎನ್ಐಎ ಸ್ಥಳ ಮಹಜರನ್ನ ನಡೆಸಿದ್ರು. ಅಲ್ಲದೆ ಮಡಿಕೇರಿ ಬಳಿ 3 ದಿನ ತರಬೇತಿ ಪಡೆದ ಸ್ಥಳದಲ್ಲೂ ಮಹಜರು ಮಾಡಲಾಯಿತು. ಇನ್ನೆರಡು ದಿನದಲ್ಲಿ ಶಾರಿಕ್ ಕಸ್ಟಡಿ ಅಂತ್ಯವಾಗಿದೆ. ಬಳಿಕ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಶಾರಿಕ್ನನ್ನ ವಶಕ್ಕೆ ಪಡೆದು ಮಂಗಳೂರು ಬ್ಲಾಸ್ಟ್ ಬಗ್ಗೆ ವಿಚಾರಣೆ ನಡೆಸಲು ಎನ್ಐಎ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲೂ ಎನ್ಐಎ ಅಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದಾರೆ. ಭಯೋತ್ಪಾದನೆಗೆ ಸಂಚು ನಡೆಸಲಾಗಿದೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇರುವ ಎನ್ಐಎ ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ಹಲವಾರು ಸ್ಥಳಗಳಲ್ಲಿ ದಾಳಿ ನಡೆಸಿತು. ಅನಂತನಾಗ್, ಕುಲ್ಗಾಮ್, ಪುಲ್ವಾಮಾ, ಶ್ರೀನಗರ ಜಿಲ್ಲೆಯ 9 ಸ್ಥಳಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಮತ್ತು ಸಿಆರ್ಪಿಎಫ್ ಸಹಯೋಗದೊಂದಿಗೆ ಎನ್ಐಎ ದಾಳಿ ನಡೆಸಿತು. ಹಲವೆಡೆ ಎನ್ಐಎ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದು ತನಿಖೆಯನ್ನ ಮಾಡ್ತಿದ್ದಾರೆ. ಪಾಕಿಸ್ತಾನದ ಬೀದಿಗಳಲ್ಲಿ ರಾಜಕೀಯ ಹೈಡ್ರಾಮಾ. ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅರೆಸ್ಟ್ ಮಾಡುವುದಕ್ಕೆ ಲಾಹೋರ್ ಪೊಲೀಸರು ಇಮ್ರಾನ್ ಮನೆಯತ್ತ ಬಂದಿದ್ದಾರೆ. ಆದರೆ ಇಮ್ರಾನ್ ಮನೆ ಸುತ್ತಲೂ ಸೇರಿರುವ ಇಮ್ರಾನ್ ಅಭಿಮಾನಿಗಳು ಬಂಧಿಸೋದಕ್ಕೆ ಬಿಡ್ತಾ ಇಲ್ಲ. ಮುಖಕ್ಕೆ ಬಟ್ಟೆ ಕಟ್ಕೊಂಡಿರುವ ಇಮ್ರಾನ್ ಬೆಂಬಲಿಗರು ಪೊಲೀಸರತ್ತ ಕಲ್ಲು ತೂರಿದ್ದಾರೆ. ಹೀಗಾಗಿ ಇಮ್ರಾನ್ ಮನೆ ಸುತ್ತಲೂ ಬಿಗುವಿನ ವಾತಾವರಣ ಇದೆ. ತೋಷ್ಖಾನಾ ಕೇಸ್ ಸಂಬಂಧ ಇಮ್ರಾನ್ ವಿರುದ್ಧ 7 ಪ್ರತ್ಯೇಕ ಕೇಸ್ ದಾಖಲಾಗಿ ಜಾಮೀನು ರಹಿತ ವಾರೆಂಟ್ ಹೊರಡಿಸಲಾಗಿದೆ. ಅಷ್ಟೇ ಅಲ್ಲ, ವಾರೆಂಟ್ ಹೊರಡಿಸಿದ ಮಹಿಳಾ ಜಡ್ಜ್ರನ್ನು ನಿಂದಿಸಿದ ಆರೋಪ ಇಮ್ರಾನ್ ಮೇಲಿದೆ. ಮನೆ ಹೊರಗೆ ಇಷ್ಟು ಗಲಾಟೆ ಆಗ್ತಾ ಇದ್ರು, ಮನೆ ಒಳಗಿನಿಂದಲೇ ವಿಡಿಯೋ ಸಂದೇಶ ಕೊಡ್ತಾ ಇದ್ದಾರೆ ಇಮ್ರಾನ್. ನನ್ನನ್ನು ಅರೆಸ್ಟ್ ಮಾಡಿದ್ರೆ ಇಡೀ ದೇಶ ದಂಗೆ ಏಳತ್ತೆ, ಪಿಟಿಐ ಕಾರ್ಯಕರ್ತರ ಆಕ್ರೋಶಕ್ಕೆ ಗುರಿಯಾಗಬೇಕಾಗುತ್ತೆ ಅನ್ನೋ ಸಂದೇಶ ಕೊಡ್ತಿದ್ದಾರೆ. ಕರ್ನಾಟಕದ ವಿವಿಧೆಡೆ ಮುಂದಿನ 5 ದಿನ ಮಳೆ ಸುರಿಯಲಿದೆ. ಉತ್ತರ ಒಳನಾಡಿನಲ್ಲಿ ಸುಳಿಗಾಳಿ ಸೃಷ್ಟಿಯಾಗಿದ್ದು 5 ದಿನ 10 ರಾಜ್ಯಗಳಲ್ಲಿ ಮಳೆ ಆಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಹವಾಮಾನ ಇಲಾಖೆ ಮಾಹಿತಿ ಬೆನ್ನಲ್ಲೇ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಉಡುಪಿ ಭಾಗದಲ್ಲಿ ಇವತ್ತು ತುಂತುರು ಮಳೆಯಾಗಿದೆ. 15, 16 ಮತ್ತು 17ನೇ ತಾರೀಕು ಮಳೆಯಾಗುವ ಸಾಧ್ಯತೆಗಳಿದೆ. 15ನೇ ತಾರೀಕು ಗದಗ, ಧಾರವಾಡ, ಹಾವೇರಿ, ಬೆಳಗಾವಿ, ವಿಜಯಪುರ ಈ ಜಿಲ್ಲೆಗಳಲ್ಲಿ ಒಂದೆರಡು ಕಡೆ ಹಗುರ ಮಳೆ ಆಗುವ ಸಾಧ್ಯತೆಗಳಿದೆ. 14